ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಮತ್ತು ಸಚಿವ ಸಂಪುಟದಲ್ಲಿರುವಂತ ಶಾಂತಿಯನ್ನು ಕದಡುವಂತ ಕಾನೂನು ವಿರುದ್ಧವಾಗಿರುವಂತ ಭ್ರಷ್ಟ ಮಂತ್ರಿಗಳು, ಭ್ರಷ್ಟ ಶಾಸಕರು, ಸಮಾಜ ವಿರೋಧಿ ಕಾಂಗ್ರೆಸ್ ಪಕ್ಷದ ವಿರೋಧವಾಗಿ ಸತತವಾಗಿ ಏನ್ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡ್ತಾನೆ ಇದ್ದಾರೆ. ಪ್ರತಿನಿತ್ಯ ಹೋರಾಟವನ್ನು ತಾವೆಲ್ಲ ಮಾಡ್ತಾ ಇದ್ದೀರಾ. ಇವತ್ತು ಈ ದಾರಿಯಲ್ಲಿ, ಈ ದಿಕ್ಕಿನಲ್ಲಿ ಪ್ರತಿನಿತ್ಯನೂ ನಮಗೆ ಹೋರಾಟ. ಈ ಭ್ರಷ್ಟ ಬಂಡ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಪ್ರತಿನಿತ್ಯ ಹೋರಾಟವನ್ನ ಪ್ರತಿ ಕ್ಷಣ ಪ್ರತಿದಿನ ಮಾಡ್ತಾನೆ ಇದ್ದೀವಿ. ಇವತ್ತು ಅದೇ ದಾರಿಯಲ್ಲಿ, ಅದೇ ದಿಕ್ಕಿನಲ್ಲಿ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದ ಉದ್ದಾಗಲಲ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಏನೊಂದು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಒತ್ತಾಯವನ್ನು ಮಾಡಿ ಈ ದಿನ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಎಲ್ಲ ಗಣ್ಯಮಾನ್ಯರು, ವಿಶೇಷವಾಗಿ ನಮ್ಮ ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂತ ಚಲವಾದಿ ನಾರಾಯಣಸ್ವಾಮಿ ಅವರು, ಅವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಉಪಸ್ಥಿತಿಯಲ್ಲಿ ನಮ್ಮೆಲ್ಲ ವಿಧಾನ ಪರಿಷತ್ತಿನ ಸದಸ್ಯರು, ಹಾಗೆ ಶಾಸಕರು, ಎಲ್ಲ ಗಣ್ಯಮಾನ್ಯರು ಇವತ್ತು ಈ ವೇದಿಕೆ ಮೇಲೆ ನಮ್ಮ ನಿಕಟಪೂರ್ವ ನಗರಸಭಾ ಸದಸ್ಯರು, ಪದಾಧಿಕಾರಿಗಳು, ನಮ್ಮ ವಿಶೇಷವಾಗಿ ಸತತವಾಗಿ ಹೋರಾಟವನ್ನು ಮಾಡ್ತಿರುವಂತ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳೇ, ಆತ್ಮೀಯರೇ, ಇವತ್ತು ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಭ್ರಷ್ಟಾಚಾರವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ, ಅದರಲ್ಲಿರುವಂತಹ ಮುಖ್ಯಮಂತ್ರಿ, ಸಚಿವರು, ಶಾಸಕರು ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಳೆದ 15 ತಿಂಗಳು ಪ್ರತಿದಿನ ನಮ್ ಬರೀ ಹೋರಾಟ ಮಾಡೋದೇ ಆಗಿದೆ. ಪ್ರತಿದಿನನೂ ಹೋರಾಟ, ಒಂದಲ್ಲ ಒಂದು ತಪ್ಪು ಮಾಡ್ತಾನೆ ಇದ್ದಾರೆ. ಭ್ರಷ್ಟಾಚಾರನೋ, ಅಧಿಕಾರ ದುರ್ಬಳಕೆನೋ, ಕಾನೂನು ಸುವ್ಯವಸ್ಥೆನೋ, ಅಥವಾ ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಒಟ್ಟಾರೆ ರೈತ ವಿರೋಧಿ, ಎಲ್ಲ ವರ್ಗದ ಯುವಕರ, ಮಹಿಳೆಯರ ಎಲ್ಲರ ವಿರೋಧಿ ಒಂದು ಒಳ್ಳೆ ಆಡಳಿತವನ್ನು ಕೊಡದೆ ಸಂಪೂರ್ಣವಾಗಿ ವಿಫಲವಾಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ, ನೀವ್ ಬೇಕಾದ ಹೇಳಿ, ನೀವೇನ್ ಬೇಕಾದ್ರೆ ಆಪಾದನೆ ಮಾಡಿ, ನಾವಿರೋದೇ ಈ ರಾಜ್ಯವನ್ನ ಲೂಟಿ ಹೊಡೆಯಕ್ಕೆ. ಈ ಲೂಟಿ ಹೊಡೆದು ನೀವು ಏನ್ ಬೇಕಾದ್ರೆ ಆಪಾದನೆ ಮಾಡಿ, ನೀವ್ ಏನ್ ಬೇಕಾದ್ರೆ ಹೇಳಿ, ಜೈಲಿಗೆ ಬೇಕಾದ್ರೆ ಕಳಿಸಿ, ನೀವು ಸಾಕ್ಷಿ ಸಮೇತ ನಮ್ಮನ್ನು ಹಿಡೀರಿ, ನಾವು ರಾಜೀನಾಮೆ ಕೊಡಲ್ಲ, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಕೇಸ್ ಹಾಕಿದ್ರು ಪರವಾಗಿಲ್ಲ, ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರು ಪರವಾಗಿಲ್ಲ, ನೀವು ಏನ್ ಬೇಕಾದ್ರೆ ಮಾಡಿ, ಎಷ್ಟು ಹೋರಾಟ ಬೇಕಾದ್ರೆ ಮಾಡಿ, ನಾವು ಅಧಿಕಾರಕ್ಕೆ ಅಂಟ್ಕೊಂಡೇ ಇರ್ತೀವಿ. ನಾವು ಜನರ ಭಾವನೆಗೂ ಗೌರವಿಸಲ್ಲ, ಜನರ ಪ್ರಜಾಪ್ರಭುತ್ವವನ್ನು ಗೌರವಿಸಲ್ಲ, ಸಂವಿಧಾನವನ್ನು ಗೌರವಿಸಲ್ಲ. ಸಂವಿಧಾನವನ್ನ ಕೈನಲ್ಲಿಟ್ಕೊಂಡು ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ, ಆದ್ರೆ ಜವಾಬ್ದಾರಿ ಬಗ್ಗೆ ಮಾತಾಡಲ್ಲ. ಸಂವಿಧಾನದ ಆಶಯಕ್ಕೆ ಗೌರವ ಕೊಡಲ್ಲ. ಎಲ್ಲಿದ್ದೀರಾ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ಕೇಳ್ತಾರೆ, ಪತ್ರಕರ್ತರು ಕೇಳ್ತಾರೆ ಅವರಿಗೆ, ಸ್ವಾಮಿ, ನಿಮ್ಮ ರಾಜ್ಯದ, ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರಾಜ್ಯಪಾಲರು ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ನೀವೇನ್ ಹೇಳ್ತೀರ ಅಂತ ಕೇಳಿದ್ರೆ, ನನಗಿನ್ನ ಏನು ಮಾಹಿತಿ ಇಲ್ಲ, ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗಿನ್ನ ಹೆಚ್ಚಿನ ಮಾಹಿತಿ ಬಂದಿಲ್ಲ, ಹಾಗಾಗಿ ನಾನು ಇದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ ಅಂತಾರೆ. ಎಂತ ಅಧ್ಯಕ್ಷರು, ಎಂತ ನಾಯಕರು, ಎಐಸಿಸಿ ಅಧ್ಯಕ್ಷರು, ಇಷ್ಟು ಬಂಡರು, ಇಷ್ಟು ಸೂಕ್ಷ್ಮತೆಯನ್ನು ಕಳ್ಕೊಂಡು ಯಾವೊಂದು ನ್ಯಾಯದ ಪರವಾಗಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಎಳ್ಳಷ್ಟು ಗೌರವವನ್ನು ಕೊಡೋದಂತ ಯಾವ್ದಾದ್ರು ಒಂದು ಪಕ್ಷ ಇದ್ರೆ, ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.
ಇಷ್ಟು ಮಾನಗಿಟ್ಟು ಯಾವ ಒಂದು ಆತ್ಮಸಾಕ್ಷಿ ನನ್ನ ಮೂರ್ತಿಗಳೇ, ಆತ್ಮಸಾಕ್ಷಿ ಇಲ್ಲದೆ, ಒಂದು ಸ್ವಾಭಿಮಾನ ಇಲ್ಲದೆ ಈ ರೀತಿ ಬಂಡಗೆಟ್ಟಂತ ವ್ಯಕ್ತಿಗಳು ಇತಿಹಾಸದಲ್ಲಿ ಯಾವತ್ತೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗೂ ಬೆದರಿಕೆ, ಎಲ್ಲರಿಗೂ ಬೆದರಿಸ್ತಾರೆ. ಏನಂತ ಹೇಳಿಕೆ ಕೊಡ್ತಾರೆ ಇವರು? ಜನ ಪರವಾಗಿದ್ದರು, ಜನ ರಕ್ಷಕರು, ಜನ ಭಕ್ಷಕರು. ಈ ಭಕ್ಷಕರು ಬಾಂಗ್ಲಾದೇಶಲ್ಲಿ ಏನಾಗ್ತಿದೆಯೋ ಆ ರೀತಿ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬಾಂಗ್ಲಾದೇಶ ಅಂತ ಪರಿಸ್ಥಿತಿಯನ್ನ ಭಾರತ್ ಮಾತಾ ಕಿ ನ್ಯಾಯದ ಪರವಾಗಿರುವಂತಹ ಹೋರಾಟಕ್ಕೆ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆಯನ್ನ ಕೊಡಿ. ಆತ್ಮೀಯ ಕಾರ್ಯಕರ್ತರೇ, ಇವರಿಗೆ ಎಷ್ಟು ಬಂಡಿಗೆಟ್ಟಿದ್ದಾರೆ, ಜನರ ಸೂಕ್ಷ್ಮತೆಯನ್ನು ಕಳ್ಕೊಂಡಿದ್ದಾರೆ, ಸಂವಿಧಾನವನ್ನು ಗೌರವಿಸುವಂತ ಬಿಟ್ಟು ಹೋಗಿದ್ದಾರೆ, ಪ್ರಜಾಪ್ರಭುತ್ವದ ವಿರುದ್ಧವಾಗಿದ್ದಾರೆ, ನಾಡಿನ ಹಿತಕ್ಕೆ ವಿರುದ್ಧವಾಗಿರುವಂತ ಈ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಯಾವ ರೀತಿ ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳಿಕೆಯನ್ನು ಕೊಡ್ತಿರೋದು ನೀವೆಲ್ಲ ನೋಡಿದ್ದೀರಾ, ಕೇಳಿಸ್ಕೊಂಡಿದ್ದೀರಾ. ಹೇಗೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿಯನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳುವಂತಹ ಧೈರ್ಯ ಈ ಬಂಡಗೆಟ್ಟ ಕಾಂಗ್ರೆಸ್ಸಿನ ನಾಯಕರು, ಮಂತ್ರಿಗಳು, ಶಾಸಕರು ಹೇಳಿಕೆಯನ್ನು ಕೊಡ್ತಿದಾರಲ್ಲ, ಇವ್ರಿಗೆ ಏನ್ ಮಾಡ್ಬೇಕು ನಾವು? ಎಷ್ಟು ದುರಾಂಕಾರ ಇದೆ ನೋಡಿ, ಎಷ್ಟು ಮನ ಬಂದಿದೆ. ಕಾನೂನನ್ನ ಗೌರವಿಸುವಂತ ಕಿಂಚಿಷ್ಟು ಎಳ್ಳಷ್ಟು ಇವರಿಗೆ ಸೂಕ್ಷ್ಮತೆ ಇಲ್ಲದೆ ಸಮಾಜ ವಿರೋಧಿ ಹೇಳಿಕೆಯನ್ನ ಬಾಂಗ್ಲಾದೇಶಿನ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ, ಗವರ್ನರ್ ಕಚೇರಿಗೆ ನುಗ್ತೀವಿ, ಗವರ್ನರ್ ಅವ್ರನ್ನ ಹಲ್ಲೆ ಮಾಡ್ತೀವಿ, ನಾಳೆ ಗವರ್ನರ್ ಅಂತ ಹೇಳುವಂತ ಹೇಳಿಕೆಯನ್ನು ಕೊಡುವಂತ ಇಷ್ಟು ನಾಯಕರಿಗೆ ನಾವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಈ ರಾಜ್ಯದಿಂದನೇ ಈ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಈ ರೀತಿ ಪ್ರಚೋದನೆ ಹೇಳಿಕೆಯನ್ನು ಕೊಡುವಂತ ವ್ಯಕ್ತಿಗಳ ಮೇಲೆ ಸುಮೋಟೋ ಕೇಸನ್ನು ಹಾಕಬೇಕಾಗಿತ್ತು. ಏನಾದ್ರು ಸುಮೋಟೋ ಕೇಸನ್ನು ಹಾಕಿದಾರಾ? ಏನಾದ್ರು ಗೃಹ ಇಲಾಖೆ ಬದುಕಿದೆಯಾ? ಇಂಥ ಸರ್ಕಾರ, ಇಂಥ ಕಾಂಗ್ರೆಸ್ ಸರ್ಕಾರ, ಇಂಥ ಗೃಹ ಇಲಾಖೆ ಇದ್ರೆಷ್ಟು ಬಿಟ್ರೆಷ್ಟು. ಇವತ್ತು ಯಾರು ಬೇರೆ ಒಬ್ಬ ಸಾಧಾರಣ ವ್ಯಕ್ತಿ ಏನಾದ್ರು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್, ಒಂದು ಸಮಾಜದ ಅನ್ಯಾಯವನ್ನು ಬೆಳಕಿಗೆ ತಂದರೆ ಸಾಕು, ತಕ್ಷಣ ಏನ್ ಮಾಡ್ತಾರೆ? ಕೇಸ್ ದಾಖಲು ಮಾಡ್ತಾರೆ. ಇವತ್ತು ಈ ಅಶಾಂತಿನ ಕದಡ್ತೀವಿ, ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಈ ಮಂತ್ರಿಗಳು ಹೇಳಿಕೆ ಕೊಡ್ತಾರಲ್ಲ, ಶಾಸಕರು ಹೇಳಿಕೆ ಕೊಡ್ತಾರಲ್ಲ, ಇವ್ರ ವಿರುದ್ಧವಾಗಿ ಯಾಕಿನ್ನ ಕ್ರಮ ವಹಿಸಿಲ್ಲ? ಇವತ್ತು ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಾರೆ. ನಿಮ್ಮ ಸರ್ಕಾರ, ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ 15 ತಿಂಗಳಲ್ಲಿ ಪ್ರತಿದಿನನೂ ಒಂದಲ್ಲ ಒಂದು ರೀತಿ ದಲಿತರ ಮೇಲೆ ಹಲ್ಲೆ, ಮಹಿಳೆಯರ ಮೇಲೆ ಹಲ್ಲೆ, ಭ್ರಷ್ಟಾಚಾರ, ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಇಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ. ಅವ್ಯವಸ್ಥೆ ನಿರ್ಮಾಣ ಮಾಡಿ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ಅವರು ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ. ರಾಜೀನಾಮೆಯನ್ನು ಕೊಡಿ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಕೊಡಲ್ಲ, ಜೈಲಿಗೆ ಹೋದ್ರೂ ಕೊಡಲ್ಲ ಅಂತಾರಲ್ಲ. ನೀವೆಷ್ಟು ಬಂಡ್ಗೆಟ್ಟಿದ್ದೀರಾ ಅಂತ ನೋಡಿ. ಯಾವ ಸೂಕ್ಷ್ಮತೆ ಇದೆ, ಯಾವ ನೈತಿಕತೆ ಇದೆ ನಿಮಗೆ, ಯಾವ ನೈತಿಕತೆ ಇದೆ ಅನ್ನೋಂಥ ನೋಡಿ. ಇವತ್ತಿಂತ ಕಾಂಗ್ರೆಸ್ ಪಕ್ಷವನ್ನ ಅಂದ್ರೆ ಮಹಾತ್ಮ ಗಾಂಧಿ ಹೇಳಿದ್ರು, ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆಯನ್ನು ಮಾಡಿ, ಇದು ದೇಶಕ್ಕೆ ಸಮಾಜಕ್ಕೆ ಒಳ್ಳೆಯದಲ್ಲ. ಕಾಂಗ್ರೆಸ್ ಪಕ್ಷವನ್ನು ಮುಂದುವರಿಸೋದು ಎಲ್ಲೊಂದ್ ಕಡೆ ಸಮಾಜಕ್ಕೆ ಮಾರಕವಾಗಿರುತ್ತೆ. ಇಂಥ ಮಾರಕವಾಗಿರುವಂತಹ ಪರಿಸ್ಥಿತಿ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಆಗಬಾರ್ದು ಅಂತ ವಿಸರ್ಜನೆಯನ್ನು ಮಾಡಿ ಅಂತ ಕೇಳಿದ್ರು.
ಇವತ್ತಿಂತ ದರಿದ್ರ ಕಾಂಗ್ರೆಸ್, ಇಂಥ ದರಿದ್ರ ಕಾಂಗ್ರೆಸ್ ಯಾವ ಕಾರಣದಲ್ಲೂ ನಮ್ಮ ರಾಜ್ಯದಲ್ಲಿ ಇರಬಾರ್ದು. ಇದನ್ನ ಸಂಪೂರ್ಣವಾಗಿ ಕಿತ್ತೆಸೆಯುವಂತ ಕೆಲಸ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತನು ಮಾಡಬೇಕು, ಪ್ರತಿಯೊಬ್ಬ ನಾಯಕನು ಮಾಡಬೇಕು. ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ಮೂಡಿಸಿ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನು ನಾವು ವಾಸ ಮಾಡುವಂತ ಸ್ಥಳ, ಪ್ರತಿಯೊಂದು ರಸ್ತೆ, ಬಡವಣೆ ಎಲ್ಲ ಕಡೆನೂ ಈ ವಿಚಾರ ಆಧಾರಿತವಾಗಿ ಪ್ರತಿಯೊಬ್ಬರನ್ನು ಜಾಗೃತಿಯನ್ನು ಮೂಡಿಸಬೇಕು, ಪ್ರೇರೇಪಣೆಯನ್ನು ತರಬೇಕು. ಈ ರೀತಿ ಭ್ರಷ್ಟಾಚಾರವನ್ನು ಮಾಡಿ ಯಾವ ಒಂದು ನೈತಿಕತೆ ಆತ್ಮಸಾಕ್ಷಿ ಇಲ್ಲದೆ ಯಾವ ಒಬ್ಬ ಭ್ರಷ್ಟಾಚಾರ ಮುಖ್ಯಮಂತ್ರಿ ರಾಜ್ಯದಲ್ಲಿ ಮುಂದುವರೆದ್ರೆ ಯಾವ ರೀತಿ ಜನಕ್ಕೆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಆಲೋಚನೆ ಮಾಡಿ. ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಇದ್ರೆ, ಭ್ರಷ್ಟ ಅಧಿಕಾರಿಗಳಿಂದ, ಒಂದು ಭ್ರಷ್ಟ ವ್ಯವಸ್ಥೆಗಳಿಂದ ಜನನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವೇ ಹೇಳಿ? ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯಿಂದ, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ವ್ಯವಸ್ಥೆಯಿಂದ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯವಾ? ಹಾಗಾಗಿ ಈ ವ್ಯಕ್ತಿ, ಈ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಏನ್ ಮಾಡಬೇಕು? ರಾಜ್ಯದ ಹಿತದಿಂದ, ಹಾಗಾಗಿ ರಾಜೀನಾಮೆಯನ್ನು ಕೊಡಬೇಕು, ರಾಜ್ಯದ ಹಿತವನ್ನು ಕಾಪಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿ ಇವತ್ತು ಪ್ರತಿನಿತ್ಯ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಹೋರಾಟವನ್ನು ಮಾಡದೆ ಒಂದು ಕರ್ತವ್ಯ ಆಗಿದೆ. ಇಷ್ಟು ಭ್ರಷ್ಟ ರಾಜ್ಯದ ಇತಿಹಾಸದಲ್ಲೇ ಇಷ್ಟು ಬಲಹೀನ, ಇಷ್ಟು ಜನವಿರೋಧಿ, ಇಂಥ ಅತಿ ಭ್ರಷ್ಟ ಮುಖ್ಯಮಂತ್ರಿ ಇಡೀ ರಾಜ್ಯದ ಇತಿಹಾಸದಲ್ಲಿ ಕಂಡಿಲ್ಲ. ಇಂಥ ಭ್ರಷ್ಟ ಮುಖ್ಯಮಂತ್ರಿ ತೊಲಗಬೇಕು ಅಂತ ಹೋರಾಟವನ್ನು ಮಾಡ್ತಿದ್ದಾರೆ. ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ನೀವೆಷ್ಟೇ ಬಂಡ್ರಾಗಿರಿ, ನಿಮ್ಮನ್ನು ಬಿಡಲ್ಲ. ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿ NDA ಸತತವಾಗಿ ಹೋರಾಟವನ್ನು ಮಾಡಿ ನಿಮ್ಮನ್ನ ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ. ನೀವು ಯಾವ ಕಾರಣದಲ್ಲೂ ನೀವು ರಾಜೀನಾಮೆಯನ್ನು ಕೊಡೋರ್ಗೂ ನಾವು ಬಿಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಈ ಹೋರಾಟದ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ. ಇಷ್ಟು ಹೇಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಬಹಳ ಸ್ಪಷ್ಟವಾಗಿ ಹೋರಾಟದಲ್ಲಿ ಭಾಗವಹಿಸ್ತಿರೋಂಥ ನಿಮ್ಗೆಲ್ಲ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ, ನನ್ನೊಂದಿಗೆ ವೇದಿಕೆ ಮೇಲಿರುವಂತ ನಮ್ಮೆಲ್ಲ ಗಣ್ಯಮಾನ್ಯರು ನಿಮ್ಮನ್ನು ಉದ್ದೇಶಿಸಿ ಮಾತಾಡುವಂಥದ್ದಿದೆ. ಹಾಗಾಗಿ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮಳೆಯನ್ನು ಲೆಕ್ಕಿಸ್ತಿಲ್ಲ, ನೀವು ಬಿಸಿಲನ್ನು ಲೆಕ್ಕಿಸ್ತಿಲ್ಲ, ಚಳಿನೂ ಲೆಕ್ಕಿಸಿಲ್ಲ. ಒಟ್ಟು ಸಿದ್ದರಾಮಯ್ಯನ ರಾಜೀನಾಮೆ ಬೇಕೇ ಬೇಕು ಅಂತ ನೀವೆಲ್ಲ ನಿಂತಿದ್ದೀರಾ. ನಿಮ್ಮ ಹೋರಾಟಕ್ಕೆ ಜಯವಾಗ್ಲಿ ಅಂತ ಕೋರಿ ನಾನು ನಿಮ್ಗೆಲ್ಲ ಶುಭವನ್ನು ಕೋರ್ತೀನಿ. ಭಾರತ್ ಮಾತಾ ಕಿ. ನ್ಯಾಯದ ಪರವಾದಂತ ಹೋರಾಟಕ್ಕೆ, ಸತ್ಯದ ಪರವಾಗಿರುವಂತಹ ಹೋರಾಟಕ್ಕೆ ಬೇಕೇ ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.